ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ದ್ವಿತೀಯಕ ಕೈಗಾರಿಕೆಯಲ್ಲಿ ಬರುವಂತಹ ಪ್ರಮುಖ ಕೈಗಾರಿಕೆಗಳಲ್ಲಿ ಉತ್ಪಾದನಾ ಕೈಗಾರಿಕೆಯನ್ನು ನೋಡಿದ್ವಿ, ನಿರ್ಮಾಣ ಕೈಗಾರಿಕೆಯನ್ನು ನೋಡಿದ್ವಿ. ಬಟ್ ನಿರ್ಮಾಣ ಕೈಗಾರಿಕೆಯ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ. ಇಲ್ಲಿ ನಿರ್ಮಾಣ ಕೈಗಾರಿಕೆಗಳಲ್ಲಿ ಏನೆಲ್ಲ ಬರ್ತದೆ ಅಂದರೆ ಕಟ್ಟಡ, ಅಣೆಕಟ್ಟು, ಸೇತುವೆ, ರಸ್ತೆ ಹಾಗೂ ಜೊತೆಗೆ ಸುರಂಗ ಮತ್ತು ಕಾಲುವೆಗಳ ನಿರ್ಮಾಣ ಮಾಡುವುದನ್ನು ಏನು ಮಾಡಿದೆ ನಿರ್ಮಾಣ ಕೈಗಾರಿಕೆಗಳು ಒಳಗೊಂಡಿದ್ದಾವೆ. ನೆಕ್ಸ್ಟ್ ಒನ್, ಪ್ರಮುಖ ಕೈಗಾರಿಕಾ ವಿಧಗಳಲ್ಲಿ ತೃತೀಯಕ ಕೈಗಾರಿಕೆ. ತೃತೀಯಕ ಕೈಗಾರಿಕೆ ಅಂತಂದರೆ ಇಲ್ಲಿ ಇವು ಪ್ರಾಥಮಿಕ ಮತ್ತು ದ್ವಿತೀಯಕ ಕೈಗಾರಿಕೆಗಳಿಗೆ ಹಾಗೂ ವ್ಯಾಪಾರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಬೆಂಬಲ ನೀಡುವಂತಹ ಸೇವೆಗಳನ್ನು ಒಳಗೊಂಡಿವೆ. ಅಂದರೆ ಪ್ರಾಥಮಿಕ ಹಾಗೂ ದ್ವಿತೀಯಕ ಕೈಗಾರಿಕೆಗಳಿಗೂ ಬೆಂಬಲ ಸೇವೆಗಳನ್ನು ಒದಗಿಸ್ತವೆ. ಅದೇ ರೀತಿ ವ್ಯಾಪಾರಕ್ಕೂ ಕೂಡ ಏನು ಮಾಡ್ತವೆ ಅಂತಂದರೆ ಇವು ಬೆಂಬಲವನ್ನು ನೀಡುತ್ತವೆ ಅಥವಾ ಸೇವೆಗಳನ್ನು ನೀಡುವಂಥ ಪ್ರಕ್ರಿಯೆಯನ್ನು ಒಳಗೊಂಡಿವೆ. ಉದಾಹರಣೆಗೆ ಹೇಳೋದಾದರೆ ಸಾರಿಗೆ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ವಿಮೆ, ದಾಸ್ತಾನುಗಾರಿಕೆ ಇಂಥವುಗಳನ್ನು ನಾವು ತೃತೀಯಕ ಕೈಗಾರಿಕೆಗಳಿಗೆ ಉದಾಹರಣೆಯನ್ನಾಗಿ ನೋಡಬಹುದು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ವಾಣಿಜ್ಯ. ವಾಣಿಜ್ಯ ದಟ್ ಮೀನ್ಸ್ ಕಾಮರ್ಸ್. ವಾಣಿಜ್ಯವನ್ನು ನಾವು ಏನು ಮಾಡ್ತೇವೆ, ವಾಣಿಜ್ಯವನ್ನು ಅಗೇನ್ ಏನು ಮಾಡ್ತೇವೆ, ಎರಡು ಭಾಗಗಳನ್ನಾಗಿ ಮಾಡ್ತೇವೆ. ಅಂದರೆ ಎರಡು ಪ್ರಕಾರದ ಚಟುವಟಿಕೆಗಳನ್ನಾಗಿ ವಿಂಗಡಿಸಲಾಗ್ತದೆ. ಅದರಲ್ಲಿ ಫಸ್ಟ್ ಒನ್ ವ್ಯಾಪಾರ ಹಾಗೂ ಎರಡನೇದು ವ್ಯಾಪಾರ ಪೂರಕ. ಇಲ್ಲಿ ವ್ಯಾಪಾರ ಅಂತಂದ್ರೇನು ಅಂತಂದರೆ ಸರಕು ಸೇವೆಗಳ ಖರೀದಿ ಮತ್ತು ಮಾರಾಟ ಮಾಡುವುದನ್ನು ನಾವು ಏನಂತ ಕರೆಯಲಾಗ್ತದೆ, ಇಲ್ಲಿ ವ್ಯಾಪಾರ ಅಂತ ಹೇಳಿ ಕರೆಯಲಾಗ್ತದೆ. ಅದೇ ರೀತಿ ವ್ಯಾಪಾರ ಪೂರಕಗಳು ಅಂತಂದರೆ ಇವುಗಳು ಕೂಡ ಪೂರಕಗಳು ಅಂತಂದರೆ ಇಲ್ಲಿ ಸೇವೆಗಳಿಗೆ ಸಂಬಂಧಿಸಿದಂತೆ ಒಳಗೊಂಡಿರುವಂಥದ್ದು. ವ್ಯಾಪಾರ ಪೂರಕಗಳು ಅಂತಂದರೆ ವ್ಯಾಪಾರಕ್ಕೆ ಸಹಾಯಕವಾಗಿರುವಂತಹ ಚಟುವಟಿಕೆಗಳನ್ನೇ ವ್ಯಾಪಾರ ಪೂರಕಗಳು ಅಂತ ಹೇಳಿ ಕರಿತೇವೆ. ಅಂದರೆ ವ್ಯಾಪಾರವನ್ನು ಸರಕು ಸೇವೆಗಳ ಖರೀದಿ ಮತ್ತು ಮಾರಾಟ ಮಾಡೋಕ್ಕೆ ಸಹಾಯ ಮಾಡುವಂತಹ ಚಟುವಟಿಕೆಗಳನ್ನು ನಾವು ವ್ಯಾಪಾರ ಪೂರಕಗಳು ಅಥವಾ ಸಹಾಯಕಗಳು ಅಂತ ಹೇಳಿ ಕರಿತೇವೆ. ಇನ್ನು ವಾಣಿಜ್ಯ ಅಂತಂದರೆ ಇವೆರಡನ್ನು ಸೇರಿ ಏನು ಮಾಡಲಾಗ್ತದೆ, ವಾಣಿಜ್ಯ ಅಂತ ಹೇಳಿ ಕರೀತಾರೆ. ಅಂದರೆ ವ್ಯಾಪಾರ ಮಾಡಲು ಸಹಾಯಕವಾಗುವ ವ್ಯಾಪಾರ ಪೂರಕಗಳಾದಂತಹ ಸಾರಿಗೆ, ವಿಮೆ, ಬ್ಯಾಂಕಿಂಗ್ ಮತ್ತು ಹಣಕಾಸು, ದಾಸ್ತಾನುಗಾರಿಕೆ ಹಾಗೂ ಜಾಹೀರಾತು ಇವುಗಳನ್ನೆಲ್ಲವನ್ನು ಸೇರಿಸಿ ವಾಣಿಜ್ಯ ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು ಮೊದಲನೇ ಕಾನ್ಸೆಪ್ಟನ್ನು ಫಸ್ಟ್ ನೋಡೋಣ, ದಟ್ ಈಸ್ ವ್ಯಾಪಾರ. ವ್ಯಾಪಾರ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟವನ್ನು ಅಂತ ಕರೀತಾರೆ, ವ್ಯಾಪಾರ ಅಂತ ಹೇಳಿ ಕರೆಯಲಾಗ್ತದೆ. ಈ ವ್ಯಾಪಾರವನ್ನು ಮತ್ತೆ ಪ್ರಮುಖವಾಗಿ ಎರಡು ವಿಧಗಳನ್ನಾಗಿ ವಿಂಗಡಿಸಲಾಗ್ತದೆ. ಅದು ಮೊದಲನೇದು ಆಂತರಿಕ ವ್ಯಾಪಾರ, ಇನ್ನೊಂದು ವಿದೇಶಿ ವ್ಯಾಪಾರ. ಆಂತರಿಕ ವ್ಯಾಪಾರ ಅಥವಾ ದೇಶೀಯ ವ್ಯಾಪಾರ ಅಂತ ಹೇಳಿ ಕೂಡ ಕರೀತಾರೆ, ಅಥವಾ ಸ್ವದೇಶಿ ವ್ಯಾಪಾರ ಅಂತ ಹೇಳಿ ಕರೀತಾರೆ. ದೆನ್ ಬಾಹ್ಯ ವ್ಯಾಪಾರವನ್ನು ವಿದೇಶಿ ವ್ಯಾಪಾರ ಅಂತ ಹೇಳಿಯೂ ಕೂಡ ಏನು ಮಾಡಲಾಗ್ತದೆ, ಕರೆಯಲಾಗ್ತದೆ.